Hi guys, welcome back to my channel Savita's vlog. I hope ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಏನಪ್ಪ ಅಂದರೆ ಇವತ್ತು ಸಂಡೇ ಆಗಿರೋದ್ರಿಂದ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ ನಾನು ತೋರಿಸ್ತೀನಿ. ತುಂಬ ದಿನ ಆಗಿತ್ತು ನಾನು ಡೇ ಇನ್ ಮೈ ಲೈಫ್ ಅಂತ ಮಾಡಿ ಅಥವಾ ಡೈಲಿ ಏನು ಅಪ್ಡೇಟ್ ಇರುತ್ತೆ ಅದನ್ನು ಬ್ಲಾಗ್ ಮಾಡಿ. ಸೊ ಇವತ್ತು ಮಾರ್ನಿಂಗ್ ಬಂದು ಇವಾಗ ಟೈಮ್ 11 ಗಂಟೆ ಆಯಿತು. ಸೊ ಸುಮ್ಮನೆ ಇಲ್ಲಿ ಆಟ ಆಡ್ಕೊಂಡು ಕೂತಿದ್ವಿ. ಮಾರ್ನಿಂಗ್ ರೊಟೀನ್ ಅಂದರೆ ಸ್ನಾನ ಎಲ್ಲ ಆಯಿತು, ದೀಪ ಎಲ್ಲ ಹಚ್ಬಿಟ್ಟು ನಾವು ಸ್ವಲ್ಪ ಫುಡ್ಡೆಲ್ಲ ತೊಗೊಂಡಾಯ್ತು, ಟಿಫನ್ ಎಲ್ಲ ಆಗಿತ್ತು. ಹಾಗಾಗಿ ಇನ್ನೇನು ಮಾಡೋದು ಅಂತ ಸ್ವಲ್ಪ ಗೇಮ್ ಮಾಡಿಬಿಟ್ಟು ಕಾರ್ಡ್ಸ್ ಆಡ್ತಾ ಇದ್ದೆ. ಸೊ ನಾನು ಈ ಥರ ಎಲ್ಲ ಕಾರ್ಡ್ಸ್ ಎಲ್ಲ ಆಡ್ಬಿಟ್ಟು ತುಂಬ ದಿನ ಆಗ್ಬಿಟ್ಟಿತ್ತು. ಅಂದರೆ ನಾನು ತುಂಬ ದಿನಗಳೇನು ವರ್ಷಗಳೇ ಆಗಿತ್ತು. ಏಕೆಂತಂದರೆ ನಾವು ಕಾರ್ಡ್ಸ್ ಆಡೋದೆಲ್ಲ ಉನೋದ್ ಕಾರ್ಡ್ಸಿಂದ ಆಗಿರಲಿಲ್ಲ. ಮೊದಲೆಲ್ಲ ನಾವು ಮ್ಯಾಚ್ ಬಾಕ್ಸ್ ಇರುತ್ತಲ್ವ, ಸೊ ಅದ್ರದ್ದು ಫ್ರಂಟ್ ಏನಿರುತ್ತಲ್ಲ ಅದ್ರದ್ದು, ಮತ್ತು ಬ್ಯಾಕ್ ಸೈಡು ಒಂದೊಂದು ಸರಿ ಡ್ರಾಯಿಂಗ್ಸ್ ಎಲ್ಲ ಇರೋದು. ಬ್ಯಾಕ್ ಸೈಡ್ ಕಮ್ಮಿ ಇರೋದು ಆ್ಯಕ್ಚುಲಿ ಡ್ರಾಯಿಂಗ್ಸು. ಸೊ ಹಾಗಾಗಿ ಅದ್ರದ್ದು ಮ್ಯಾಚ್ ಬಾಕ್ಸ್ದು ಫ್ರಂಟ್ ಸೈಡ್ ಮಾತ್ರ ಕಟ್ ಮಾಡಿ, ಮ್ಯಾಚ್ ಬಾಕ್ಸ್ ಖಾಲಿಯಾಗಿರುತ್ತೆ. ಒಂದೊಂದು ಸರಿ 1-2 ಇರುತ್ತಲ್ವ, ಮನೇಲಿ ಇನ್ನೊಂದು ಎಕ್ಸ್ಟ್ರಾ ಇದ್ದಾಗ ಅದಕ್ಕೆ ಇರೋ ಒಂದು 4 ಕಡ್ಡಿನ ಅದಕ್ಕೆ ಸೇರಿಸ್ಬಿಟ್ಟು ಈ ಮ್ಯಾಚ್ ಬಾಕ್ಸ್ನ ತೊಗೊಂಡ್ಬಿಡೋದು. ಸೊ ಆ ಮ್ಯಾಚ್ ಬಾಕ್ಸನ್ನು ತೊಗೊಂಡು ನಾವು ಅದರದ್ದು ಕಟ್ ಮಾಡಿ ಅದರಲ್ಲಿ ನಾವು ಆಟ ಆಡ್ತಿದ್ದದ್ದು. ಯಾರಿಗೆ ಸೇಮ್ ಬಂದಿರುತ್ತೆ ಅದನ್ನು ಅವ್ರಿಗೆ ಜಾಸ್ತಿ ಸೇಮ್ ಅವ್ರು ಹಾಕಿರೋದೆ. ಅಂದರೆ ಇವಾಗ ಕಾರ್ಡ್ಸ್ ಹಾಕ್ತಾ ಇರೋವಾಗ ಕಂಟಿನ್ಯೂ ಆಗಿ ಸೇಮ್ ಇರುತ್ತಲ್ಲ, ಸೊ ಅವರನ್ನೇ ಅದನ್ನು ತೊಗೊಂಡ್ಬಿಟ್ರೆ ಅಷ್ಟು ಕಾರ್ಡ್ ಅವ್ರಿಗೆ ಆಗಿರೋದು. ಸೊ ಈ ಥರ ಎಲ್ಲ ನಾವು ಕಾರ್ಡ್ಸ್ ಆಡ್ತಾ ಇದ್ದಿದ್ದು ಟೈಮ್ ಅದು. ಸೊ ಅಂದರೆ ನಾವು ಇಲ್ಲಿ ನನಗೆ ಬ್ಯಾಂಗ್ಳೂರು ನೆನಪಲ್ಲ ಅದು, ಸೊ ಹಳ್ಳೀಲಿರುವಾಗ ಸೊ ಆ ಥರ ಕಾರ್ಡ್ಸ್ ಆಡ್ತಿದ್ದದ್ದು ನೆನಪಿತ್ತು. ಸೊ ಇಷ್ಟೇ 5, 6, 7, 8 ಸ್ವಲ್ಪ ಹೊತ್ತು ಗೇಮೆಲ್ಲ ಆಡಿ ಆದಮೇಲೆ ಅದೇ ಫೋನ್ ಆಫ್ ಮಾಡಿ, ಒಂದು ನಿಮಿಷ ಫೋನ್ ಆಫ್ ಮಾಡಿ, ಸೌಂಡ್ ಬರುತ್ತೆ, ಫುಲ್ ಆಫ್ ಮಾಡಿ. ಸೊ ಗೇಮೆಲ್ಲ ಆಡಿ ಆದಮೇಲೆ ಸೊ ಇವಾಗ 1 o'clock ಆಯಿತು, 1:30 ಆಗ್ತಾ ಅನಿಸುತ್ತೆ. ಸೊ ಅದಕ್ಕೂ ಮುಂಚೆ ಸ್ವಲ್ಪ ಅಸೈನ್ಮೆಂಟ್ಸ್ ಇತ್ತು, ಸೊ ಅದನ್ನ ಬರ್ಕೊಂಡು ಕೂತಿದ್ದೆ. ಇನ್ನೂ ಇದೆ ಕ್ಲಿಯರೇ ಆಗಿಲ್ಲ. ಸೊ ಡಿಗ್ರಿ ಸ್ಟೂಡೆಂಟ್ಸ್ ಪ್ರಾಬ್ಲಮ್ ಗೊತ್ತಿರುತ್ತಲ್ವ, ಸೊ ಅಸೈನ್ಮೆಂಟ್ ಸೊ ಅದಕ್ಕೆ ಬರಿತಾ ಕೂತಿದೆ. ಇನ್ನೂ ಸ್ವಲ್ಪ ಇದೆ. ಸೊ ಅದ್ರ ಮಧ್ಯದಲ್ಲಿ ಸ್ವಲ್ಪ ತಿಂದ್ಬಿಟ್ಟು ಸೊ ನಮ್ಮ ಜೈನು ತಿಂದು ಚಾಲೆಂಜ್ ಮಾಡಬೇಕು ಅಂತ ಇದ್ದೀನಿ. ಎಷ್ಟೊಂದು ಇನ್ನೇನು ಅಂದ್ಕೊತಾ ಇದ್ದೀನಿ, ಆಗ್ತಾನೇ ಇಲ್ಲ. ಒಂದಷ್ಟು ಪ್ಲ್ಯಾನಿಂಗ್ಸ್ನ ಬರ್ಕೊಂಡಿದ್ದೀನಿ, ಈ ವ್ಲಾಗ್ನ ಮಾಡಬೇಕು, ಇಷ್ಟು ವ್ಲಾಗ್ಸ್ನ ಇರಬೇಕು ಅಂತ. ಸೊ ಅದೆಲ್ಲ ಟ್ರೈ ಮಾಡಬೇಕು. ಸೊ ಹಾಗಾಗಿ ಇವತ್ತು ಪಾನಿಪುರಿ ಚಾಲೆಂಜ್ ವ್ಲಾಗ್ನೂ ಮಾಡ್ತೀನಿ, ಬಟ್ ಇದರಲ್ಲಿ ಇರಲ್ಲ. ಸೊ ಅದು ಚಾಲೆಂಜ್ ವ್ಲಾಗ್ ಅಂತಲೇ ಒಂದು ಬರುತ್ತೆ. ಸೊ ಅದರಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಜಸ್ಟ್ ಇವಾಗ ಹಿಂಗೆ ತೊಗೊಬರ್ತೀನಿ ಅದನ್ನೆಲ್ಲ ತೋರಿಸ್ತೀನಿ ಅಷ್ಟೇ ಇದರಲ್ಲಿ. ಸೊ ಇದಾದಮೇಲೆ ಅದು ಚಾಲೆಂಜಿಂಗ್ ವ್ಲಾಗ್ ಅಥವಾ ಇದು ಹಿಂಗೆ ಹಿಂದೆ ಮುಂದೆ ಬರುತ್ತೆ ಅಷ್ಟೇ. ಊಟ ಎಲ್ಲ ಮಾಡಿಬಿಟ್ಟಿದ್ದೀವಲ್ಲ, ಒಂದು ಸ್ವಲ್ಪ ಹೊತ್ತಾಗಲಿ, ಯಾಕಂದರೆ ಆಮೇಲೆ ಜಾಸ್ತಿ ಪಾನಿಪುರಿ ತಿನ್ನೋಕ್ಕಾಗಲ್ಲ. ಸೊ ಹಾಗಾಗಿ ಸ್ವಲ್ಪ ಹೊತ್ತಾದಮೇಲೆ ಚಾಲೆಂಜ್ನ ಮಾಡೋದು. ಸೊ ಅಂದರೆ ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಬರ್ಬೇಕಲ್ಲ, ಸೊ ಅದಕ್ಕೆ ಮನೇಲೆಲ್ಲ ಏನೂ ಮಾಡಲ್ಲ, ಜಸ್ಟ್ ಅಲ್ಲಿ ಈಚೆಯಿಂದ ತೊಗೊಬಂದು ಅದರಲ್ಲೇ ಸ್ವಲ್ಪ ಚಾಲೆಂಜ್ ಥರ ಮಾಡೋದು. ಪಾರ್ಕ್ಗೆ ಬಂದಿದ್ದೀವಿ. ಇವಾಗ ಇವನು ಆಟ ಆಡಬೇಕು ಅಂತ ಕರ್ಕೊಬಂದಿದ್ದೀವಿ. ಆ್ಯಕ್ಚುಲಿ ಇಲ್ಲಿ ಯಾವಾಗಲೂ ಗೇಟ್ ಓಪನ್ನೇ ಇರಲ್ಲ. ಸೊ ಹಾಗಾಗಿ ಇಲ್ಲಿ ಏನಂದರೆ ಸ್ಪೆಷಲ್ ಗೇಟ್ ಇದೆ ಇಲ್ಲಿ ನೋಡಿ. ಈ ಥರ ನಾವು ಇಲ್ಲಿ ಬರೋದು. ಆ್ಯಕ್ಚುಲಿ ಇದು ನನಗೂ ಸಾಕಾಗಿದೆ. ಸೊ ಹಾಗಾಗಿ ನೋಡಿ ಇವಾಗ ಆಟ ಆಡೋಕ್ಕೆ ಬಂದಿದ್ದೀನಿ. ಇವತ್ತು ಸಂಡೇ. ಸೊ ಹಾಗಾಗಿ ಸ್ಲೋಲಿ ನಿಧಾನ. ಸೊ ಇಲ್ಲಿ ಮೇನ್ ಗೇಟ್ ಇರೋದು ಆ ಸೈಡಿಂದ, ಬಟ್ ಅಲ್ಲಿ ಯಾವಾಗಲೂ ಓಪನ್ ಇರಲ್ಲ. ಸೊ ಹಾಗಾಗಿ ನಾವು ಅಲ್ಲಿಂದ ಇಲ್ಲಿ ಬಂದು, ಸೊ ಇಲ್ಲಿ ಅಲ್ಲೊಂದು ಓಪನ್ ಇದೆ, ಈ ಥರ ಕಂಬಿ ಓಪನ್ ಮಾಡಿಬಿಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಬರೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.